ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದಕ್ಕೆ ನೀನು ಕಂಡ್ರೆ ಪ್ರಾಣ ಉಳಿಸ್ಕೊತೀಯೋ, ನೀನು ಮಾಂಗಲ್ಯ ಉಳಿಸ್ಕೊತೀಯೋ, ನೀನು ಬಿಟ್ಟಿದ್ದು. ಯಾಕೆ ಇಷ್ಟೊಂದು ಕ್ರೂರವಾಗಿ ನಡ್ಕೋತಾ ಇದೀಯ ನೀನು? ದಯವಿಟ್ಟು ಅವ್ರನ್ನ ಬಿಟ್ಬಿಡು ಪ್ಲೀಸ್. ಪಾಪ ಪಾಪ ನಿನ್ನ ಮುದ್ದಿನ ಹೆಂಡತಿ ನನ್ನ ಹತ್ರ ಬೇಡ್ಕೊತಿದ್ದಾಳೆ. ಬರೀ ಮಾಂಗಲ್ಯ ಕಿತ್ತು ಬಿಸಾಕಿದ್ದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದಾಳೆ ತರ 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 ಅಂತ. ಇನ್ನು ನಿನ್ನ ಕಳ್ಕೊಂಡ್ರೆ ಎಷ್ಟು ಒದ್ದಾಡಬಹುದು. ನನ್ನ ಮಗಳನ್ನ ಸಾಯೋ ತರ ಮಾಡಿ ನಾನು ಸಾಯೋ ತನಕ ಒಂಟಿಯಾಗಿ ಬದುಕೋ ತರ ಮಾಡಿತ್ತು ಇದೇ ಸೇವಂತಿಗೋಸ್ಕರ ತಾನ. ಈಗ ಅವಳು ನಿನ್ನನ್ನ ಕಳ್ಕೊಂಡು ಒಂಟಿಯಾಗಿರೋ ತರ ಮಾಡ್ತೀನಿ. ಇಲ್ಲ, ಒಂಟಿಯಾಗಿ ಬಿಡು ಬಿಡಿ ಸರ್. ಅರ್ಜುನ್ ಸರ್, ಅರ್ಜುನ್ ಸರ್. ನನ್ನ ಮಗಳ ದೇಹ ಹೇಗೆ ಸಿಗ್ಲಿಲ್ವೋ ಹಾಗೆ ನಿನ್ನ ದೇಹ ಕೂಡ ಯಾರಿಗೂ ಸಿಗಬಾರದು. ಎಲ್ರ ಮುಖ ನೋಡ್ತೀರಾ? ಎತ್ತಾಗ ಹೋಗ್ರ. ಜೆಪಿ ಪ್ಲೀಸ್, ಜೆಪಿ ನಿನ್ ಕಾಲಿಗೆ ಬಿದ್ಬೇಡ. ಹೋಗ್ರ. ದಯವಿಟ್ಟು ಅವ್ರನ್ನ ಏನು ಮಾಡ್ಬೇಡ, ಬಿಟ್ಬಿಡು ಪ್ಲೀಸ್. ಕಾಪಾಡಿ 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 ಕಾಪಾಡಿ. ಜಗ್ಗಿ, ಲಿಂಗು, ಯಾರಾದ್ರೂ ಇದ್ರೆ ಬಂದು ಕಾಪಾಡಿ. ಯಾರು ಇಲ್ಲ, ಅಷ್ಟೇ ಮುಗಿಸದೆ. ಅರ್ಜುನ್ ಸರ್, ಎಲ್ಲಿ ಹೋದ ಇವನು? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ಓ ಗಾಡ್, ಇವನೆಲ್ಲಾದ್ರೂ ಹೆದರ್ಕೊಂಡು ಓಡೋಗ್ಬಿಟ್ಟಿದಾನ? ಅಟ್ಲೀಸ್ಟ್ ಕಾಲ್ ಮಾಡಿ ನನಗೆ ಎಲ್ಲಿದ್ದೀನಿ ಅಂತನಾದ್ರೂ ಹೇಳ್ಕೋಬಾರ್ದಾ? ಛೇ, ಬಂಡ ಧೈರ್ಯ ಒಳ್ಳೇದಲ್ಲ, ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಏನೇನೋ ಮಾಡ್ಕೊಂಡ್ಬಿಟ್ನಲ್ಲ. ಶಿಟ್, ಎಲ್ಲಿ ಹೋದ ಇವನು? ಇವನ್ ಭಯ ಬಿದ್ದು ಜೀವಕ್ಕೇನಾದ್ರೂ ಅಪಾಯ ಮಾಡ್ಕೊಂಡ್ಬಿಟ್ನಾ? ಹೋಗ, ಅವಳನ್ನ ಹಿಡ್ಕೊಳ್ರ. ಜೆಪಿ, ಅರ್ಜುನ್ ಸರ್, ಬಿಡು ಬಿಡಿ. ಅರ್ಜುನ್ ಸರ್, ಜೆಪಿ ನಿನ್ನ ಅರ್ಜುನ್ ಸರ್, ಬಿಡಿ.
ಇದೆ, ಮುಂದೆ ಬನ್ನಿ. ಮುಂದೆ ಬನ್ನಿ, ಹಿಂದೆ ಹೋಗ್ಬೇಡಿ. ಸೇವಂತಿ, ಅರ್ಜುನ್ ಸರ್ ಬಿಟ್ರು. ನಿನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೆ ಕಡೆ ಪ್ರಯತ್ನ ಮಾಡ್ತಿದೀಯ.